टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಸ್ ಮಲ್ಲಿಕಾರ್ಜುನ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತಿನ ಸಭೆಯಲ್ಲಿ ಏನಾಯ್ತು ಸರ್? ಏನೂ ಆಗಿಲ್ಲ. ಮುಂದಿನ ಕ್ಯಾಬಿನೆಟ್ಗೆ ಬರುತ್ತೆ. ಮುಂದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ಏನೇನಾಗಿದೆ ಲೋಪದೋಷಗಳು ಸರಿಪಡಿಸಿ ಇದನ್ನು ನಮ್ಮ ಎಚ್ ಕೆ ಪಾಟೀಲರು ಮತ್ತು ಸ್ಪೋಕ್ಸ್ ಪರ್ಸನ್ ಮಂತ್ರಿಗಳು ತಂಗಡಿಗೆ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಏನೇನು ಗೊಂದಲ ಇದೆ ಎಲ್ಲ ನಿವಾರಣೆ ಆಗುತ್ತೆ. ತಾವು ಇದನ್ನ ಏರುದನಲ್ಲಿ ವಿರೋಧ ಮಾಡಿದ್ರಿ ಅಂತ ಮಾಹಿತಿ ಲಭ್ಯ ಆಗ್ತದೆ ಸರ್. ಏನು ಧ್ವನಿಯಲ್ಲಿ ವಿರೋಧ ಮಾಡೋದೇನು ಪ್ರಶ್ನೆ ಇಲ್ಲ. ಮೆಲ್ಕಪ್ಪ ನಾನು ಹೇಳಿದ್ದೀನಿ ಬಿಡ್ರಿ, ಅದನ್ನು ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏರು ಅಂತ ಸರ್. ಈಗ ಮುಖ್ಯಮಂತ್ರಿಗಳು ಹೇಳಿದ್ನಲ್ಲ, ಈಗ ಪ್ರತಿಯೊಂದು ವಿಚಾರನೂ ಗೊರುತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಸೆನ್ಸಸ್ ಈಗ ತಮ್ಮ ನಿಲುವನ್ನು ಸಿಎಂ ಬಳಿ ಹೇಳಿದೀವಿ, ಏನು ಹೇಳಿದ್ರು ಸರ್ ಸಿಎಂ ಅದಕ್ಕೆ? ನೆಕ್ಸ್ಟ್ ಎಲ್ಲರನ್ನೂ ಕರೆದು ಮಾತಾಡ್ತಾರೆ. ಮತ್ತೆ ಯಾವಾಗ ಆಗ್ಬೋದು ಸರ್ ಫೈನಲ್? ನೆಕ್ಸ್ಟ್ ವೀಕ್. ಇಷ್ಟು ಕೂಡ ಎಸ್ ಮಲ್ಲಿಕಾರ್ಜುನ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ TV9. ಎಸ್ ಮಲ್ಲಿಕಾರ್ಜುನ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತಿನ ಸಭೆಯಲ್ಲಿ ಏನಾಯ್ತು ಸರ್? ಏನೂ ಆಗಿಲ್ಲ. ಮುಂದಿನ ಕ್ಯಾಬಿನೆಟ್ಗೆ ಬರುತ್ತೆ. ಮುಂದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ಏನೇನಾಗಿದೆ ಲೋಪದೋಷಗಳು ಸರಿಪಡಿಸಿ ಇದನ್ನು ನಮ್ಮ ಎಚ್ ಕೆ ಪಾಟೀಲರು ಮತ್ತು ಸ್ಪೋಕ್ಸ್ ಪರ್ಸನ್ ಮಂತ್ರಿಗಳು ತಂಗಡಿಗೆ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಏನೇನು ಗೊಂದಲ ಇದೆ ಎಲ್ಲ ನಿವಾರಣೆ ಆಗುತ್ತೆ. ತಾವು ಇದನ್ನ ಏರುದನಲ್ಲಿ ವಿರೋಧ ಮಾಡಿದ್ರಿ ಅಂತ ಮಾಹಿತಿ ಲಭ್ಯ ಆಗ್ತದೆ ಸರ್. ಏನು ಧ್ವನಿಯಲ್ಲಿ ವಿರೋಧ ಮಾಡೋದೇನು ಪ್ರಶ್ನೆ ಇಲ್ಲ. ಮೆಲ್ಕಪ್ಪ ನಾನು ಹೇಳಿದ್ದೀನಿ ಬಿಡ್ರಿ, ಅದನ್ನು ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏರು ಅಂತ ಸರ್. ಈಗ ಮುಖ್ಯಮಂತ್ರಿಗಳು ಹೇಳಿದ್ನಲ್ಲ, ಈಗ ಪ್ರತಿಯೊಂದು ವಿಚಾರನೂ ಗೊರುತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಸೆನ್ಸಸ್ ಈಗ ತಮ್ಮ ನಿಲುವನ್ನು ಸಿಎಂ ಬಳಿ ಹೇಳಿದೀವಿ, ಏನು ಹೇಳಿದ್ರು ಸರ್ ಸಿಎಂ ಅದಕ್ಕೆ? ನೆಕ್ಸ್ಟ್ ಎಲ್ಲರನ್ನೂ ಕರೆದು ಮಾತಾಡ್ತಾರೆ. ಮತ್ತೆ ಯಾವಾಗ ಆಗ್ಬೋದು ಸರ್ ಫೈನಲ್? ನೆಕ್ಸ್ಟ್ ವೀಕ್. ಇಷ್ಟು ಕೂಡ ಎಸ್ ಮಲ್ಲಿಕಾರ್ಜುನ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ TV9.